ಇಶಾನ್ ಇವಾಗ ತಾನೇ ಆಫೀಸಿಂದ ಬಂದಿದ್ದಾನೆ. ಹೇಗಿದ್ರು ರೀತು ಇಶಾನ್ ಜೊತೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಇದ್ರ ಅಡ್ವಾಂಟೇಜ್ ಹೇಗಾದರೂ ಮಾಡಿ ನಾನು ತಗೋಬೇಕಲ್ಲ. ಇರು, ಮೊದಲು ಟೀ ಮಾಡ್ಕೊಂಡೋಗಿ ಮಾತಾಡ್ಸೋಣ. ಹಿಮ, ಏನು ಮಾಡ್ತಿದ್ಯಾ ಇಲ್ಲಿ? ಅದು ನಾನು ನನ್ನ ಇಶಾನ್ಗೋಸ್ಕರ ಟೀ ಮಾಡೋಣ ಅಂತ ಬಂದೆ. ಇವಾಗ ತಾನೇ ಆಫೀಸಿಂದ ಬಂದು ಕೂತಿದ್ದಾನೆ. ಗ್ರೀನ್ ಟೀ ಮಾಡ್ಕೊಳಕ್ಕೆ ಕೊಡ್ತೀನಿ. ಏನು ಹೇಳ್ದೆ ನೀನು? ನಿನ್ನ ಇಶಾನ? ಇಶಾನು ನನ್ನ ಗಂಡ, ನಿನ್ನ ಇಶಾನ್ ಅಲ್ಲ. ನಮ್ಮ ಮದುವೆಗಿಂತ ಮುಂಚೆ ಅವ್ರು ನಿನ್ನ ಪ್ರೀತಿಸಿರ್ಬೋದು, ಆದರೆ ಇವಾಗ ನಾನು ಅವ್ರ ಹೆಂಡ್ತಿ. ಮೊದಲು ನೀನು ಈ ಕಡೆ ಬರೋದನ್ನ ನೋಡು. ಇದನ್ನ ಅರ್ಥ ಮಾಡಿಕೊಂಡು ಮೊದಲು ಈ ಮನೆಯಿಂದ ಹೋಗೋದನ್ನ ನೋಡು ನೀನು. ಇಶಾನ್ ನಿನ್ನ ಮದುವೆ ಆಗಿರ್ಬೋದು, ಆದರೆ ಇಶಾನ್ ಈಗಲೂ ಕೂಡ ನನ್ನನ್ನೇ ಪ್ರೀತಿಸ್ತಿರೋದು, ಗೊತ್ತಾ ನಿಂಗೆ? ಮೊದಲಿ ಥರ ಭ್ರಮೇಲ್ ಬದುಕೋದನ್ನ ಬಿಡು. ಇಲ್ಲ, ಒಳ್ಳೆ ಡಾಕ್ಟರ್ನಾರು ಕನ್ಸಲ್ಟ್ ಮಾಡು, ಅವಾಗ್ಲಾರು ಬುದ್ಧಿ ಬರುತ್ತೋ ಏನೋ ನಿಂಗೆ. ಬಾ ಈ ಕಡೆ ಮೊದಲು. ಎಷ್ಟು ಧೈರ್ಯ ನಿನಗೆ ನನ್ನನ್ನೇ ಈ ಕಡೆ ಬಾ ಅಂತ್ಯಾ? ನಾನು ಇವತ್ತು ಇಶಾನ್ಗೆ ಟೀ ಮಾಡಿ ಕೊಟ್ಟೇ ಕೊಡ್ತೀನಿ. ನಿಮ್ಗೆ ಈ ಕಡೆ ಬಾ ಅನ್ನೋದಕ್ಕೆ ಧೈರ್ಯ ಯಾಕಬೇಕು? ಇದು ನನ್ನ ಮನೆ, ನೀನಿಲ್ಲಿ ಗೆಸ್ಟಾಗಿ ಬಂದಿದ್ಯಾ ಅಷ್ಟೇ. ಮೊದಲು ಈ ಕಡೆ ಬರ್ತೀಯಾ ಏನು? ಒಂದು ನಿಮಿಷ ನಿಂತ್ಕೋ. ನೀನು ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಅದೇನೋ ಪಾಸ್ತಾ ಇಷ್ಟ ಅವ್ರಿಗೆ ಅಂತ ಮಾಡಿದಲ್ಲ, ಅದನ್ನು ಅವರು ತಿರುಗು ನೋಡಲಿಲ್ಲ. ಅಷ್ಟೇ ಅಲ್ಲ, ಅವರು ನಿನ್ನ ಕಡೆನೂ ಯಾವತ್ತೂ ತಿರುಗು ನೋಡಲ್ಲ. ಮೊದಲಿನಿಂದ ಹೋಗಿ ನಿನ್ನ ದಾರಿನ ನೀನು ನೋಡ್ಕೊಳ್ಳೋದು ನೋಡು. ರೀತು ಈಗೆಲ್ಲ ಮಾತಾಡಿದ್ ಕೇಳಿಸ್ಕೊಂಡಿದ್ದ ಅತ್ತೆಗೆ ತುಂಬಾನೇ ಖುಷಿ ಆಗುತ್ತೆ. ರೀತು, ನೀನು ಸರಿಯಾಗೆ ಮಾತಾಡ್ ಕಳಿಸ್ತೆ ಆ ಹಿಮಾಗೆ. ನೀನು ಹಿಂಗೆ ಇರ್ಬೇಕಮ್ಮ, ಯಾವತ್ತೂ ಯಾರಿಗೂ ಬಿಟ್ಕೊಡಕ್ ಹೋಗ್ಬೇಡ ನಿನ್ ಗಂಡನ. ಅತ್ತೆ, ನಿಮ್ಮ ಸಪೋರ್ಟ್ ಇರೋದ್ರಿಂದಾನೇ ನಾನು ಇಷ್ಟೆಲ್ಲ ಮಾತಾಡೋಕ್ಕೆ ಧೈರ್ಯ ಬಂದಿರೋದು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅತ್ತೆ. ಬೇರೆಯವರು ನಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೋತಾರಮ್ಮ. ಈ ಹಿಮ್ಮನಂತವ್ರನ್ನ ಮೊದಲು ಮನೆಯಿಂದ ಓಡಿಸ್ಬೇಕು. ಅವರು ನಮ್ಮನೇಲಿ ಇದ್ದಷ್ಟು ನಮಗೆ ತೊಂದರೆ ಮಾಡ್ತಿರ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಆ ಹಿಮ್ಮನ್ನ ಈ ಮನೆಯಿಂದ ಓಡಿಸೋ ಜವಾಬ್ದಾರಿ ನಂದು. ಆದಷ್ಟು ಬೇಗ ಈ ಮನೆಯಿಂದ ಹೋಗೋ ಥರ ಮಾಡ್ತೀನಿ ನಾನು. ರೀತು ಅತ್ತೆ ಕೊಟ್ಟಿರೋ ಮಾತಿನಂತೆ ಇಶಾನ್ ಜೊತೆ ಇನ್ನೂ ಕೂಡ ಮಾತಾಡ್ತಿರಲ್ಲ. ಟೀ ತಂದು ಟೇಬಲ್ ಮೇಲಿಟ್ಟು ಹಾಗೆ ಸುಮ್ಮನೆ ಹೋಗ್ತಾಳೆ. ಪಾಪ, ಇದನ್ನ ನೋಡಿ ಇಶಾನ್ಗೆ ತುಂಬಾನೇ ಬೇಜಾರಾಗುತ್ತೆ. ಇಲ್ಲಿ ಹಿಮ ನಿದ್ದೆ ಬಂದಿಲ್ಲ ಅಂತ ನಾಟಕ ಆಡ್ಕೊಂಡು ಇಶಾನ್ ಮತ್ತೆ ರೀತು ರೂಮ್ಗೆ ಬಂದಿದ್ದಾಳೆ. ಹೋ ಇಶಾನ್, ಮಲ್ಕೋಬಿಟ್ಟಿದ್ಯಾ? ಅದು ನನ್ಗೆ ಯಾಕೋ ಸ್ವಲ್ಪ ನಿದ್ದೆನೇ ಬರ್ತಾ ಇಲ್ಲ. ಹಿಮ, ಮಲಗಿರೋರ್ನ ಯಾಕೆ ಎದುಳಿಸ್ತಿದ್ಯಾ? ನಡಿ, ನಾನು ಸ್ವಲ್ಪ ನಿನ್ ಜೊತೆ ಮಾತಾಡ್ಬೇಕು. ರೀತು, ನಾವು ಬೇಕಿದ್ರೆ ಬೆಳಿಗ್ಗೆ ಮಾತಾಡೋಣ. ನಾನಿವಾಗ ಬಂದಿದ್ದು ಇಶಾನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋಣ ಅಂತ. ಇಶಾನ್, ಪ್ಲೀಸ್ ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀಯಾ? ನಾವಿಬ್ರು ಹೋಗಿ ತುಂಬಾ ದಿನಗಳೇ ಆಯ್ತಲ್ವಾ? ಮಾತಾಡಬೇಕು ಅಂತ ಅನ್ನೋ ಇಲ್ವೋ? ಬರ್ತೀಯಾ ಏನೀಗ? ನಾನು ಕರ್ಕೊಂಡು ಹೋಗ್ತೀನಿ, ಬಾ ನಿನ್ನ ಲಾಂಗ್ ಡ್ರೈವ್ಗೆ. ಇಶಾನ್ಗೆ ರೀತು ಈ ಥರ ಮಾಡಿದ್ ನೋಡಿ ತುಂಬಾನೇ ಆಶ್ಚರ್ಯ ಆಗಿರುತ್ತೆ. ತನ್ನ ಹೆಂಡತಿ ಇಷ್ಟೊಂದು ಜೋರಾಗಿದ್ದಾಳೆ, ಪರವಾಗಿಲ್ಲ ಅಂತ ಖುಷಿನೂ ಪಡ್ತಾನೆ. ಅಷ್ಟೇ ಅಲ್ಲ, ರೀತು ಈಗ ನಿಜವಾಗ್ಲೂ ಬದಲಾಗಿದ್ದಾಳೆ. ಹಿಮನ್ಗೆ ಹೇಗೆ ಬುದ್ಧಿ ಕಲಿಸ್ತಿದ್ದಾಳೆ ಅಂತ ನೋಡ್ತಿದ್ದೀರಲ್ಲ. ಹಿಮ, ಸ್ವಲ್ಪನಾರು ಬುದ್ಧಿ ಇದೆಯಾ ನಿಂಗೆ? ಗಂಡ ಹೆಂಡತಿ ರೂಮ್ಗಾಗೆ ಗೂಡಿ ನುಗ್ದಾಗ ನುಗ್ತೀಯಲ್ಲ. ನೀನು ಈ ಮನೆಗೆ ಬಂದಿರೋ ಗೆಸ್ಟ್ ಅಷ್ಟೇ. ಎಲ್ಲಂದ್ರಲ್ಲಿ ಓಡಾಡಕ್ಕೆ ನೀನೇನು ಈ ಮನೆಯವಳಲ್ಲ. ಇನ್ನೊಂದ್ಸತಿ ನಮ್ಮ ರೂಮಿಗೆ ಬರ್ಬೇಕಾದ್ರೆ ನಾಕ್ ಮಾಡ್ಕೊಂಡು ಬಾ. ಅಷ್ಟೇ ಅಲ್ಲ, ಏನು ನನ್ನ ಗಂಡನ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕಾ ನೀನು? ಅದೆಲ್ಲ ಕನ್ಸಲ್ಲೂ ನೆನ್ಸ್ಕೋಬೇಡ ನೀನು. ನೀನು ಯಾರು ನನ್ನನ್ನು ಇಶಾನ್ ಜೊತೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಡ ಅಂತ ಹೇಳೋದಕ್ಕೆ? ನನ್ನ ಇಷ್ಟ, ನಾನು ಹೋಗೇ ಹೋಗ್ತೀನಿ. ಇಶಾನ್ ಜೊತೆ ಮಾತಾಡ್ತೀನಿ. ನಾನು ಯಾರ? ನಾನು ಇಶಾನ್ ಹೆಂಡತಿ ಅನ್ನೋದನ್ನ ಮರಿಬೇಡ ನೀನು. ಇಶಾನ್ ಈಗಲೂ ಕೂಡ ನನ್ನನ್ನೇ ಪ್ರೀತಿಸ್ತಿರೋದು, ಆದರೆ ಅದು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಏನು, ಇಶಾನ್ ಅವರು ನಿನ್ನನ್ನು ಪ್ರೀತಿಸ್ತಿದ್ದಾರಾ? ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನಿನ್ನನ್ನು. ಇಶಾನ್ ಅವರು ನಿನ್ನ ಹತ್ರ ಬಂದು ಒಂದ್ಸತಿನೂ ಮಾತಾಡಿಲ್ಲ. ನೀನೇ ಮೇಲ್ಬಿದ್ದೋಗಿ ಮಾತಾಡಿಸ್ತೀಯ ಅವ್ರನ್ನ. ನೋಡ್ಕೋತಾ ಇರು, ಇನ್ನು ಸ್ವಲ್ಪ ದಿನದಲ್ಲೇ ಇಶಾನು ನನ್ನನ್ನು ಮದುವೆ ಆಗಿ ನಿನ್ನನ್ನು ಈ ಮನೆಯಿಂದ ಆಚೆಗೆ ಹಾಕೋ ಕಾಲ ದೂರ ಏನಿಲ್ಲ. ಹೋ, ಭ್ರಮೆ ನಿನಗೆ. ಇಶಾನ್ ಅವರು ನನ್ನನ್ನು ದೂರ ಮಾಡಿ ನಿನ್ನನ್ನು ಮದುವೆ ಆಗ್ತಾರಾ? ಅಯ್ಯೋ ಪಾಪ, ಹುಚ್ಚಿಡ್ಕೊಬಿಟ್ಟಿದೆ ನಿನಗೆ. ರೀತು ಈಗ ಮೊದಲಿನ ಥರ ಹಿಮನ್ನ ಇಶಾನ್ ಹತ್ರನೂ ಸುಳಿಯಕ್ಕೆ ಬಿಡ್ತಾ ಇರಲ್ಲ. ರೀತು, ನನ್ನ ಬಟ್ಟೆಗಳೆಲ್ಲ ಯಾಕೆ ವಾಶ್ ಆಗಿಲ್ಲ? ಹಾಗೆ ಬಿದ್ದಿದೆ ನನ್ನ ರೂಮಲ್ಲಿ. ಅದು ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ, ಅದಕ್ಕೆ ಹೋಗ್ದಿಲ್ಲ. ಹಾಗಿದ್ರೆ ಮನೆಯವ್ರು ಯಾರ್ದು ಹೋಗ್ದಿಲ್ವಾ? ಇಲ್ಲಪ್ಪ, ಮನೆಯವ್ರದ್ದೆಲ್ಲ ನೀಟಾಗಿ ಒಗ್ದು ಐರನ್ ಆಗಿ ಅವ್ರವ್ರ ಕಬೋರ್ಡಲ್ಲಿದೆ. ಮತ್ತೆ ನಂದು ಯಾಕೆ ವಾಶ್ ಆಗಿಲ್ಲ? ನನಗೆ ಅರ್ಜೆಂಟಾಗಿ ಬಟ್ಟೆಗಳು ಬೇಕಿತ್ತು. ನೋಡಿದ್ರೆ ಒಂದು ಬಟ್ಟೆನೂ ವಾಶ್ ಆಗಿಲ್ಲ. ನಿನ್ನ ಬಟ್ಟೆನ ನೀನೇ ಒಕ್ಕೊಳ್ಳಿ ಅಂತ ವಾಶ್ಗೆ ಕೊಡೋಕ್ಕೋಗಲಿಲ್ಲ. ನೀನೇ ಒಕ್ಕೊಂಡ್ರೆ ನಿನಗಿರೋ ಸೊಕ್ಕು ಕೊಬ್ಬು ಎಲ್ಲ ಕಡಿಮೆ ಆಗುತ್ತೆ ಬಿಡು. ಏನು, ನನ್ನ ಬಟ್ಟೆ ನಾನೇ ಒಕ್ಕೋಬೇಕಾ? ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ನೀನು. ಹೋಗು, ನಿನ್ನ ಬಟ್ಟೆನ ನೀನೇ ಹೋಗು. ಹಾಗೆ ಇಲ್ಲೊಂದು ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ, ಅದನ್ನು ಸ್ವಲ್ಪ ತೊಳೆದಿಟ್ಬಿಡು. ಹೌದಮ್ಮ ಹಿಮ, ನೀನು ಸ್ವಲ್ಪ ರೀತುಗೆ ಸಹಾಯ ಮಾಡು. ಮನೆ ಕೆಲಸದವರೆಲ್ಲ ರಜಾ ಹಾಕೊಂಡಿದ್ದಾರೆ. ನೀನೇ ಸ್ವಲ್ಪ ರೀತಿಗೆ ಸಹಾಯ ಮಾಡಿಬಿಡಮ್ಮ. ಆ ಪಾತ್ರೆಗಳೇನೋ ಇದೆಯಂತೆ, ಅದನ್ನೊಂಚೂರು ಬೆಳಿ ಕೊಟ್ಬಿಡಮ್ಮ. ನಾನು ಮಾಡೋಣ ಅಂದರೆ ಇತ್ತೀಚೆಗೆ ಯಾಕೋ ನನ್ನ ಕೈಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅನ್ಕೋತಿದ್ದೀನಿ. ಹೇಗಿದ್ರು ಇದನ್ನು ನೀನು ನಿನ್ನ ಮನೆ ಅಂತಲೇ ಅಂದ್ಕೊಂಡಿದ್ಯಾ ಅಲ್ವಾ? ಒಂದು ಸ್ವಲ್ಪ ಪಾತ್ರೆನೆಲ್ಲ ಬೆಳಗಿ ಹಾಗೆ ಮನೆ ಒರೆಸಂಗಿದ್ರೆ ಒಂಚೂರು ಒರೆಸ್ಬಿಡಮ್ಮ. ಅಯ್ಯೋ ಆಂಟಿ, ಏನು ಹೇಳ್ತಾ ಇದ್ದೀರಾ? ನಾನು ಪಾತ್ರೆ ಎಲ್ಲ ಬೆಳಗ್ಬೇಕಾ? ಮನೆಯೆಲ್ಲ ಒರೆಸ್ಬೇಕಾ? ಹೌದಮ್ಮ, ಅದ್ರಲ್ಲಿ ತಪ್ಪೇನಿದೆ? ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಹೇಳು?
ನೀನು ಅವತ್ತು ಹೇಳ್ತಿದೆ ಅಲ್ವಾ, ಈ ಮನೆಯವರಂದ್ರೆ ನಿನ್ಗೆಲ್ಲರೂ ತುಂಬಾ ಇಷ್ಟ, ಈ ಮನೆನ ನಿನ್ ಮನೆನೇ ಅಂತ ಅನ್ಕೊಂಡಿದೀನಿ ಅಂತ. ಈಗ ಮಾಡು, ಅದ್ರಲ್ಲಿ ಏನ್ ತಪ್ಪಿಲ್ಲ, ನಿನ್ ಮನೆ ಅನ್ಕೊಂಡೇ ಮಾಡಮ್ಮ. ಸರಿ ಆಂಟಿ, ಆಯ್ತು. ಈ ಇಶಾನ್ ಅವ್ರ ಅಮ್ಮ ಹೇಳಿದ್ರು ಅಂತಾನೆ ಈ ರೀತಿಯ ಮದುವೆ ಆಗಿರೋದು. ನಾನು ಕೆಲಸ ಮಾಡಿ ಯಾರಿಗ್ ಗೊತ್ತು, ನಾನು ಇಷ್ಟ ಆಗಿ ಇಶಾನ್ಗೆ ಮದುವೆ ಆಗು ನನ್ನ ಅಂತ ಹೇಳಿದ್ರು ಹೇಳ್ಬೋದು. ಅದಕ್ಕಾದ್ರೂ ಮಾಡಬೇಕು ಕೆಲಸನ. ನಾವಿಬ್ರು ಸೇರಿ ಸರಿಯಾಗಿ ಮಾಡಿದ್ದೀವಿ ಆ ಹಿಮಂಗೆ. ಸುಮ್ಮನಿರು, ಮಾಡ್ಲಿ ಕೆಲಸನ, ಗೊತ್ತಾಗುತ್ತೆ ಅವಳಿಗೆ. ಹೌದು ಅತ್ತೆ, ನಾವು ಕೊಡೋ ಕಾಟಕ್ಕೆ 2 ದಿನದಲ್ಲಿ ಮನೆ ಬಿಟ್ಟು ಓಡ್ ಹೋಗ್ಬೇಕು. ನೋಡಿದ್ರಲ್ಲ, ಈ ಕತೆ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.